कमलावानत पातकी जनाना पातक तदवानलपतत्रिवरकेतो भावण परायण भवार्ति हरया मा पाहि कृपये। ಭಾಗವಾಗಿ ಇವತ್ತು ಸುಮಾರು 16 ಕೋಟಿ ವೆಚ್ಚದಲ್ಲಿ ರಸ್ತೆ ಚರಂಡಿ ಪಾರ್ಕ್ ಡೆವಲಪ್ಮೆಂಟು ಮತ್ತು ಸ್ಟಾರ್ ವಾಟರ್ ಡ್ರೈನೇಜ್ ಈ ಕಾಮಗಾರಿಗಳಿಗೆ ಇವತ್ತು ಪೂಜೆಯನ್ನು ಮಾಡ್ತಾಯಿದ್ವಿ. ಕಳೆದ ಒಂದು ತಿಂಗಳಿಂದ ಹೆಚ್ಚು ಕಮ್ಮಿ 50 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ನಮ್ಮ BBMP ವ್ಯಾಪ್ತಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಕಡೆ ಕೆಲಸಗಳು ನಡೀತಾ ಇದೆ. ನಾವು ಕೂಡ ಈಗ ಬಡ್ಜೆಟ್ ಆಗಿದೆ, ನಾವು ಕೂಡ ಬಡ್ಜೆಟ್ ಬಗ್ಗೆ ಮಾತಾಡೋರಿದ್ದೀವಿ ಮತ್ತು ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತೀವಿ. ಸರ್ಕಾರ ಹೆಚ್ಚಿನ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಡಬೇಕು ಅಂತೇಳಿ ಮತ್ತು ಉತ್ತರ BBMPಯ ಬಡ್ಜೆಟ್ ಕೂಡ ಏನು ನಡೀತಾರೆ. ಈಗಾಗಲೇ ನಾನು ಆಯುಕ್ತರಿಗೆ ಅವರಿಗೆಲ್ಲ ಕೂಡ ನಮ್ಮ ಅಧಿಕಾರಿಗಳ ಕಡೆಯಿಂದ ಪ್ರಸ್ತಾವನೆಗಳನ್ನು ಕೊಟ್ಟಿದ್ದೀವಿ. ಹೆಚ್ಚು ಫುಟ್ಪಾತು, ಪಾರ್ಕ್ಗಳ ಮೇಂಟೆನೆನ್ಸು, ಲೈಟ್ ಮೇಂಟೆನೆನ್ಸು ಮತ್ತು ಕೆರೆ ಅಭಿವೃದ್ಧಿಗೆ, ಕಟ್ಟಡಗಳಿಗೆಲ್ಲ ಕೂಡ ಕೊಡಬೇಕು ಮತ್ತು ಒಂಟಿ ಮನೆಗಳು ಏನು ಬಡವರ ಮನೆಗಳನ್ನು ಕೊಟ್ಟೋದು ನಿಜವಾಗಿತ್ತು ಅದನ್ನು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತೇಳಿ. ಬಹುಶಃ ಮೊನ್ನೆ ಬಡ್ಜೆಟಲ್ಲಿ 7,000 ಕೋಟಿ ಅಂತ ಹೇಳಿದ್ದಾರೆ. ಅದು ಹೋದ ವರ್ಷ ಹೇಳಿದ್ರೆ ಹೇಳವ್ರೆ ಮತ್ತೆ 7,000 ಕೋಟಿ ಇಲ್ಲ. ಅದು ಒಂಥರ ಬಡ್ಜೆಟನ್ನು ಕಣ್ಣೊರೆಸುವಂಥ ಒಂದು ಬಡ್ಜೆಟನ್ನು ಇವತ್ತು ಹೊಂದಿರತಕ್ಕಂಥದ್ದು. ಇಡೀ ರಾಜ್ಯಕ್ಕೆ ಹೆಚ್ಚಿನ ಆದಾಯವನ್ನು ಕೊಡ್ತಕ್ಕಂಥ ಬೆಂಗಳೂರಿಗೆ ಒಂದು ರೀತಿ ಇವರು ಸುಣ್ಣವನ್ನು ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಬರೀ 1,15,000 ಕೋಟಿ ಪ್ರಾಜೆಕ್ಟ್ಗಳನ್ನು ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳ್ತಾರೆ. ಇನ್ನೂ ಟೆಂಡರ್ ಆಗಿಲ್ಲ, DPR ಆಗಿಲ್ಲ. ಈ ಥರ ಸರ್ಕಾರ ಏನು ಮಾಡ್ತದೆ ಅಂತೇಳಿ ಜನ ಕೂಡ ಇವತ್ತು ನೋಡ್ತಾ ಇದ್ದಾರೆ. ನಿಮಗೆ ಕಿಂಚಿತ್ತಾದರೂ ಬೆಂಗಳೂರು ಮೇಲೆ ಗೌರವ ಇದ್ದರೆ, ಕೆಂಪೇಗೌಡರ ಮೇಲೆ ನಿಮ್ಗೆ ಗೌರವ ಇದ್ದರೆ ಹೆಚ್ಚಿನ ಅನುದಾನವನ್ನು ಬೆಂಗಳೂರು ಕೊಡಬೇಕು ಮತ್ತು ಯಲಹಂಕ ಕ್ಷೇತ್ರಕ್ಕೆ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ಬಾಕಿ ಇರೋದ್ರಿಂದ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಚರಂಡಿ ಡಾಂಬರೀಕರಣ, ಪಾರ್ಕ್ಗಳ ಡೆವಲಪ್ಮೆಂಟು, ಸ್ಟಾರ್ ವಾಟರ್ ಡ್ರೈನೇಜ್ ಒಟ್ಟು 15 ಕೋಟಿ 75 ಲಕ್ಷ 15 ಕೋಟಿ 75 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಡ್ತಾಯಿದ್ದೀವಿ. ಅವರು ಇನ್ನೂ 6 ತಿಂಗಳು ಆಗ್ತದೆ. ಯಾಕಂದರೆ ಈಗ ಮೇಲ್ಗಡೆದ ರ್ಯಾಂಪ್ ಆಯಿತು, ಈಗ ಡೌನ್ ರ್ಯಾಂಪ್ಗಳನ್ನು ಮಾಡಬೇಕಾಗಿದೆ. ಎಲ್ಲ ಕ್ಲಿಯರೆನ್ಸು ಕೊಟ್ಟಿದ್ದೀವಿ, ನಾವು ನೋಡಿದ್ದೀವಿ. ಯಾಕಂದರೆ ಅದೆಲ್ಲ ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನು ನಿಲ್ಲಿಸ್ತವ್ರೆ, ನೈಟ್ ಕೆಲಸ ಮಾಡ್ತಾಯಿದ್ದಾರೆ. ಅದಾದಮೇಲೆ 6 ತಿಂಗಳಲ್ಲಿ ಮುಗೀತಿದೆ ಅಂತೇಳಿ ಅಂತಕ್ಕಂಥ ಮಾತನ್ನು ಗುತ್ತಿಗೆದಾರರು ಹೇಳಿದ್ದಾರೆ, ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ರೈಲ್ವೆ ಅಂಡರ್ ಪಾಸು ಅನುದಾನದ್ದೇನು ಮಂಜೂರು ಮಾಡಿದ್ದೀವಿ, ಅವ್ರು ಪೇಮೆಂಟ್ ಮಾಡಬೇಕಷ್ಟೇ, ಪೇಮೆಂಟ್ ಮಾಡಬೇಕಾಗ್ತದೆ. ಪೇಮೆಂಟ್ ಸ್ವಲ್ಪ ಡಿಲೇ ಆಗ್ತಾರಿಂದ ಕಾಂಟ್ರಾಕ್ಟ್ರು ಕೂಡ ಸ್ವಲ್ಪ ನಿಧಾನ ಮಾಡಿದರು. ಮತ್ತೆ ನಾವು ಕಾಂಟ್ರಾಕ್ಟ್ರ್ ಮಾತಾಡಿ ಯಲಹಂಕದಲ್ಲಿ ಹಂಗೆಲ್ಲ ಮಾಡೋಂಗಿಲ್ಲ ಅಂತೇಳಿ, ಯಾಕಂದರೆ ನಮ್ಮ ಕ್ಷೇತ್ರದವ್ರು ಆಗಿರೋದ್ರಿಂದ ಮತ್ತೆ ಕೆಲಸ ಪ್ರಾರಂಭ ಮಾಡೋರೆ. ಮತ್ತು ಕ್ವಾಲಿಟಿ ವೈಸ್ ಚೆನ್ನಾಗಿ ಬರ್ತಾಯಿದೆ, ನಡೀತಾ ಇದೆ. ಕೆಲಸ ನಿಲ್ಲಿಸಿಲ್ಲ, ದಿನಾನೂ ನಡೆಸ್ತಾವ್ರೆ, ಯಾವತ್ತೂ ಕೆಲಸ ನಿಲ್ಲಿಸಿಲ್ಲ. ರೈಲ್ವೆ ಅಂಡರ್ ಪಾಸ್ದು ವೀಲ್ ಆ್ಯಂಡ್ ಆಕ್ಸಲ್ ಅವರು ಜಾಗ ಬಿಟ್ಟಿಲ್ಲ ನಮಗೆ ಅಲ್ಲಿ ಇದರಲ್ಲಿ. ಸೊ ಅವ್ರಿಗೆ ಮೊನ್ನೆ 1,30,30,00,000 ದುಡ್ಡನ್ನು ಕೂಡ BBMPಯಿಂದ ಅವ್ರಿಗೆ ದುಡ್ಡನ್ನು ಕೂಡ ಕೊಟ್ಟಿದ್ದೀವಿ. ಈಗ ಅದನ್ನು ಅಂಡರ್ ಪಾಸ್ ಮಾಡಿ ಸದ್ಯಕ್ಕೆ ಈಗ ಒಂದು 2 ತಿಂಗಳಾಗ್ಬೋದು ಸುಧಾಕರ್, ಹಾಗೆ ನಾವು ರನ್ ಮಾಡ್ಬೋದು. ಸೊ ಅದಕ್ಕೆ ಇನ್ನೊಂದು 2 ತಿಂಗಳಲ್ಲಿ ಅಂಡರ್ ಪಾಸಲ್ಲಿ ವೆಹಿಕಲ್ ಓಡಾಡೋಂಗೆ ಮಾಡ್ತೀವಿ. ಮತ್ತು ಸರ್ವಿಸ್ ರೋಡು ಮತ್ತು ರ್ಯಾಂಪ್ಗಳೆಲ್ಲ ಕೂಡ ಸ್ವಲ್ಪ ನಿಧಾನವಾಗಿ ಪ್ರಾರಂಭ ಮಾಡ್ತೀವಿ.